ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ದಗಿನಕಟ್ಟೆ ಗ್ರಾಮದಲ್ಲಿ ಮಹಿಳೆಯ ಮೇಲೆ ನಡೆದಂಥ ಸಾಮೂಹಿಕ ಅತ್ಯಾಚಾರವನ್ನು ತಾಲೂಕು ಬಂಜಾರ ಸಮಾಜ ತೀವ್ರವಾಗಿ ಖಂಡಿಸ್ತಿದೆ ಅಂತೇಳಿ ಚನ್ನಗಿರಿ ತಾಲೂಕು ಬಂಜಾರ ಸಂಘದ ಅಧ್ಯಕ್ಷ ವೀರೇಶ್ ನಾಯಕ್ ಹೇಳಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಒಂದು ರುದ್ರಪ್ಪ ಲಮಾಣಿಯವರು ಶಾಸಕರಾಗಿ ಏಕೈಕ ವ್ಯಕ್ತಿಯಾಗಿದ್ದು ಅವರಿಗೆ ರಾಜ್ಯ ಸರ್ಕಾರದ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕಂತೂ ಸಹ ಈ ಸಂದರ್ಭದಲ್ಲಿ ಹೇಳಿದರು. ಹಾಗೆಯೇ ಕೃಷಿ ಚಟುವಟಿಕೆಗಳಿಂದ ಸಾಕಷ್ಟು ಜನರು ರೈತರು ಜೀವನ ಸಾಗಿಸ್ತಿದ್ದು ವಿದ್ಯುತ್ನ ಒಂದು ಬೆಸ್ಕಾಮನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಒಂದು ಈ ಸರ್ಕಾರದ ನಿರ್ಧಾರಕ್ಕೆ ನಮ್ಮ ಧಿಕ್ಕಾರವಿದೆ ಅಂತೂ ಸಹ ಹೇಳಿದ್ರು. ಹಾಗೆಯೇ ಬಡಬಗರು ಸಾಕಷ್ಟು ಜೀವನ ಮಾಡ್ತಿರೋದು ಇದರಿಂದನೇ ಕೃಷಿ ಚಟುವಟಿಕೆಗಳಿಂದ. ಇಂತಹ ಕೃಷಿ ಚಟುವಟಿಕೆಗಳಿಂದ ಬಿಲ್ ಕೊಟ್ಟಕ್ಕೆ ರೈತರಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಸಹ ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಇರ್ತಕ್ಕಂಥ ಒಬ್ಬರೇ ಶಾಸಕ ರುದ್ರಪ್ಪ ಲಮಾಣಿ, ಹಾವೇರಿಯ ರುದ್ರಪ್ಪ ಲಮಾಣಿ ಒಬ್ಬರೇ ಶಾಸಕ. ಸೊ ನಮ್ಮ ಒತ್ತಾಯ ಏನಪ್ಪ ಅಂದರೆ ರುದ್ರಪ್ಪ ಲಮಾಣಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಈ ತಾಲೂಕು ಸಮಾಜದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಮೊನ್ನೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಯಲೋದಳ್ಳಿ ನೇತ್ರಾಬಾಯಿ ಮೇಲೆ ಸಾಮೂಹಿಕವಾದಂತಹ ಅತ್ಯಾಚಾರ ನಡೀತು. ಈ ಅತ್ಯಾಚಾರ ಹಿನ್ನೆಲೆಯಲ್ಲಿ ಈ ತಾಲೂಕು ಸಮಾಜ, ಯಾಕಂತ ಹೇಳಿದ್ರೆ ನಾವೆಲ್ಲರ ಜೊತೆ ಎಲ್ಲ ಸಮಾಜ ಜೊತೆಗೆ ಅನ್ಯೋನ್ಯವಾಗಿ ಇರ್ತಕ್ಕಂಥ ಸಮಾಜ ಇದು. ಅದು ಇನ್ನು ವಯಸ್ಸಿಗೆ ಬಂದಿರತಕ್ಕಂಥ ತೀರ ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗರು, ಇನ್ನು ವಯಸ್ಸಿಗೆ ಪೂರ ಬಂದಿಲ್ಲ ಅಂತ ಹುಡುಗರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ. ಇದನ್ನು ನಾವು ತಾಲೂಕು ಸಮಾಜದಿಂದ ಖಂಡನೆಯನ್ನು ಮಾಡ್ತೀವಿ. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತ ಕಾನೂನು ತಗೊಂಡಿದ್ದಾರೆ, ಆಯಿತಾ. ಅವರಿಗೆ ಕಠೋರದ ಶಿಕ್ಷೆ ಆಗಬೇಕು. ಜೊತೆಗೆ ಮತ್ತು ಇದೇ ರೀತಿ ಏನಾದ್ರು ಅಕಸ್ಮಾತ್ ಮರುಕಳಿಸಿದ್ರೆ ತಾಲೂಕಲ್ಲಿ ಸಮಾಜ ಇದೆ ಅಂಥೇಳಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಕೊಡ್ತಾರೆ, ಆಯಿತಾ. ಜೊತೆಗೆ ಈ KPTC ಏನಾದ್ರು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಎಸ್ಪೆಷಲಿ ಸಣ್ಣ ಸಮಾಜಗಳು ಇನ್ನೂ ಈಗ ಬೆಳೀತಾ ಇರ್ತಕ್ಕಂಥ ಸಮಾಜಗಳು, ನಾವೆಲ್ಲ ಬೋರ್ವೆಲ್ಗೆ ಕರೆಂಟ್ ಬಿಲ್ ಕೊಟ್ಟು ಇದನ್ನು ನಡೆಸಲಿಕ್ಕೆ ಆಗದೇ ಇರ್ತಕ್ಕಂಥದ್ದು. ಅಂಥ ಹಿನ್ನೆಲೆಯಲ್ಲಿ ನಾವು ಈ ಖಾಸಗೀಕರಣವನ್ನು ನಾವು ಯಾವ ಕಾರಣಕ್ಕೆ ಒಪ್ಪೋದಿಲ್ಲ. ತಾಲೂಕು ಸಮಾಜ ಇದನ್ನು ಖಂಡನೆ ಮಾಡ್ತೀವಿ.